ನಮಸ್ಕಾರ. ಇದು ಸೋಲ್ ಸೂದ್ ಸ್ಪೀಕ್ಸ್ ಕನ್ನಡ ಪಾಡ್ಕಾಸ್ಟ್. ಇವತ್ತಿನ ಟಾಪಿಕ್ ಸ್ಕೂಲ್ ರೀಓಪನ್. ಬೇಸಿಗೆ ರಜೆ ಮುಗಿದ್ಮೇಲೆ ಕೆಲ ಮಕ್ಕಳಿಗೆ ಖುಷಿ, ಇನ್ನು ಕೆಲವರಿಗೆ ಅಯ್ಯೋ ಮತ್ತೆ ಸ್ಕೂಲ್ನಾ ಅನ್ನೋ ಫೀಲಿಂಗ್. ಹೊಸ ಬ್ಯಾಗ್, ಹೊಸ ಪುಸ್ತಕಗಳು, ಹೊಸ ನೋಟ್ಬುಕ್ಸ್, ಅವುಗಳ ವಾಸನೆಯೇ ಬೇರೆ ಅಲ್ವಾ? ಮೊದಲ ದಿನ ಸ್ಕೂಲ್ಗೆ ಹೋಗೋ ಎಕ್ಸೈಟ್ಮೆಂಟ್ ಮತ್ತು ಸ್ವಲ್ಪ ನರ್ವಸ್ ಫೀಲಿಂಗ್ ಇಬ್ಬರೂ ಜೊತೆಯಾಗಿ ಇರ್ತವೆ. ಈ ವರ್ಷ ನಮ್ಮ ಕ್ಲಾಸ್ ಟೀಚರ್ ಯಾರಿರಬಹುದು? ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದಿರ್ತಾರಾ? ನನಗೆ ಯಾವ ಬೆಂಚ್ ಸಿಗಬಹುದು ಅಂತ ಎಷ್ಟೋ ಪ್ರಶ್ನೆಗಳು. ಮತ್ತು ಸ್ಕೂಲ್ ರಿಓಪನ್ ಅಂದ್ರೆ ಬೆಳಗ್ಗೆ ಬೇಗ ಏಳೋ ಮಿಷನ್ ಕೂಡ ಶುರು. ರಜೆ ಸಮಯದಲ್ಲಿ 9 ಗಂಟೆಗೆ ಎದ್ದವರು ಈಗ 6 ಗಂಟೆಗೆ ಅಲಾರ್ಮ್ ಜೊತೆ ಯುದ್ಧ ಮಾಡಬೇಕು. ಅಮ್ಮಂದಿರಿಗೂ ಸ್ಕೂಲ್ ರಿಓಪನ್ ಒಂದು ಸ್ಪೆಷಲ್ ಸೀಸನ್. ಲಂಚ್ ಬಾಕ್ಸ್ ಏನ್ ಮಾಡೋದು, ವಾಟರ್ ಬಾಟಲ್ ಫಿಲ್ ಆಯ್ತಾ, ಹೋಮ್ವರ್ಕ್ ಬುಕ್ ಇಟ್ಟಿದ್ಯಾ ಅಂತ ಬ್ಯುಸಿ. ಸ್ಕೂಲ್ ಅಂದ್ರೆ ಕೇವಲ ಓದು ಅಲ್ಲ, ಅದು ನೆನಪುಗಳ ಜಾಗ. ಫ್ರೆಂಡ್ಸ್ ಜೊತೆ ನಗು, ಕ್ಲಾಸ್ ರೂಮ್ ಸೀಕ್ರೆಟ್ಸ್, ಲಂಚ್ ಶೇರಿಂಗ್, ಗೇಮ್ಸ್ ಪೀರಿಯಡ್ ಇವೆಲ್ಲ ಮಾರ್ಕ್ಸ್ ಕಾರ್ಡ್ನಲ್ಲಿ ಬರೋದಿಲ್ಲ, ಆದರೆ ಜೀವನ ಪೂರ್ತಿ ನೆನಪಿನಲ್ಲಿ ಉಳಿಯುತ್ತವೆ. ಕೆಲವೊಮ್ಮೆ ದೊಡ್ಡವರಾದ್ಮೇಲೆ ಆ ಸ್ಕೂಲ್ ಡೇಸ್ ನೆನಪಾದರೆ ಮತ್ತೆ ಒಂದು ದಿನ ಆದರೂ ಸ್ಕೂಲ್ಗೆ ಹೋಗಬೇಕು ಅನಿಸುತ್ತದೆ. ಯಾಕಂದ್ರೆ ಆಗ ಲೈಫ್ ಸಿಂಪಲ್ ಇತ್ತು, ಹೋಮ್ವರ್ಕ್ ದೊಡ್ಡ ಪ್ರಾಬ್ಲಮ್ ಅನಿಸುತ್ತಿತ್ತು. ಆದರೆ ಈಗ ಲೈಫ್ ಹೋಮ್ವರ್ಕ್ಗಿಂತಲೂ ದೊಡ್ಡ ಕ್ವೆಶ್ಚನ್ಸ್ ಕೊಡ್ತಿದೆ. ಹಾಗಾಗಿ ಈಗ ಸ್ಕೂಲ್ಗೆ ಹೋಗ್ತಿರೋ ಮಕ್ಕಳಿಗೆ ಹೊಸ ಅಕಾಡೆಮಿಕ್ ಇಯರ್ಗೆ ಶುಭಾಶಯಗಳು. ಕಲಿಯಿರಿ, ಆಡಿರಿ, ಸ್ನೇಹ ಬೆಳೆಸಿರಿ ಮತ್ತು ಈ ಸ್ಕೂಲ್ ಇಯರಿನ ಸುಂದರ ನೆನಪಾಗಿಸಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಇದು ನಿಮ್ಮ ಸೋಲ್ ಸೂದ್ ಕನ್ನಡ ಪಾಡ್ಕಾಸ್ಟ್. ಮತ್ತೆ ಭೇಟಿಯಾಗೋಣ ಇನ್ನೊಂದು ಎಪಿಸೋಡ್ನಲ್ಲಿ.